ಎಲ್ಲರಿಗೂ ನಮಸ್ಕಾರ. ಕಾಳಿಕಾ ದೇವಿಗೆ ವಿಶೇಷವಾದ ಉಯ್ಯಾಲ ಉತ್ಸವ. ಪಾವಡ ಪಟ್ಟಣದ ಹಾಬ್ ಬಂಡಿಯಲ್ಲಿ ನೆಲೆಸಿರುವಂತಹ ಕಾಳಿಕಾಂಬ ದೇವಿಗೆ ಧಾರ್ಮಿಕ ವಿಧಿವಿಧಾನಗಳಂತೆ ವಿಶೇಷವಾದ ಪೂಜೆಯನ್ನು ನಡೆಸಲಾಯಿತು. ಈ ಕಾಳಿಕಾಂಬ ದೇವಿ ಅನೇಕ ಮಹಿಮೆಗಳನ್ನು ಹೊಂದಿರುವಂತಹ ದೇವತೆಯಾಗಿದೆ. ಭಕ್ತಾದಿಗಳು ತಮ್ಮ ಹರಕೆಗಳನ್ನು ಹೊತ್ತುಕೊಂಡು ಬಂದವರಿಗೆ ಅವರ ಕಷ್ಟಗಳಿಗೆ ಸ್ಪಂದಿಸಿ ಅವರ ಕಷ್ಟಗಳನ್ನು ಪಾರು ಮಾಡುವಂತಹ ಉದಾಹರಣೆಗಳು ಉಂಟು. ಈ ದೇವಿ ಅದ್ಭುತ ಮಹಿಮೆಯನ್ನು ಹೊಂದಿದೆ. ಅನೇಕ ಕಡೆಗಳಿಂದ ಬೆಂಗಳೂರು, ತುಮಕೂರು, ಪಾವಗಡ ತಾಲೂಕಿನಾದ್ಯಂತ ಅನೇಕ ಭಕ್ತರು ಬಂದು ತಮ್ಮ ಸಮಸ್ಯೆಗಳ ಬಗ್ಗೆ ಅಮ್ಮನವರಿಗೆ ಹೇಳಿ ಈಡೇರಿಸಿಕೊಳ್ಳುತ್ತಿದ್ದಾರೆ. ಯಾವುದೇ ರೀತಿಯಾದಂತಹ ಕಷ್ಟಗಳಿರಬಹುದು, ಮನೆ ಕಷ್ಟಗಳಿರಬಹುದು, ಸಂತಾನ, ವಿವಿಧ ರೀತಿಯ ಕಷ್ಟಗಳನ್ನು ಪಾರು ಮಾಡಿ ಸುಖ, ಶಾಂತಿ, ನೆಮ್ಮದಿಯನ್ನು ನೀಡುವಂತಹ ಮಹಿಮೆ ಇರುವಂತಹ ಕಾಳಿಕಾಂಬ ದೇವಿಯಾಗಿದೆ. ಪ್ರತಿ ಅಮಾವಾಸ್ಯೆ, ಹುಣ್ಣಿಮೆ ದಿನ ಸಾವಿರಾರು ಅಮ್ಮನವರ ಪೂಜೆಗೆ ಪಾತ್ರರಾಗುತ್ತಾರೆ. ಇದೇ ಸಂದರ್ಭದಲ್ಲಿ ಭಕ್ತಾದಿಗಳು ಮಾತನಾಡಿ, ನಾವು ಸುಮಾರು ವರ್ಷಗಳಿಂದ ಕಾಳಿಕಾಂಬ ದೇವಿಯನ್ನು ನಡೆಸಿಕೊಂಡು ಬಂದಿರುವುದರಿಂದ ಅನೇಕ ಕಷ್ಟಗಳನ್ನು ಪಾರಾಗಿದ್ದೇವೆ ಎಂದು ಸ್ವತಃ ಭಕ್ತಾದಿಗಳೇ ಹೇಳಿದರು. ನಂತರ ಅಮ್ಮನವರ ಉಯ್ಯಾಲೋತ್ಸವ ಆದ ನಂತರ ಬಂದಿರುವಂತಹ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದವನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಕಾಳಿಕಾಂಬ ದೇವಿ ಟ್ರಸ್ಟ್ ಮುಖ್ಯಸ್ಥರಾದ ವಿಶೇಷ ಅರ್ಚಕರು ನರೇಶ್ ಹಾಗೂ ಟ್ರಸ್ಟ್ನ ಮುಖ್ಯಸ್ಥರುಗಳಾದ ಚನ್ನಕೇಶವ ಶ್ರೀನಿವಾಸ್ ಹಾಗೂ ಸತ್ಯಲೋಕೇಶ್ ಶ್ರೀನಿವಾಸ್, ಬ್ರೈಟ್ ಫ್ಯೂಚರ್ ಸಂಸ್ಥಾಪಕರು ಶ್ರೀಧರ್ ಗುಪ್ತಾ, ಕಂಪ್ಯೂಟರ್ ಗುರು ನರಸಿಂಹಹರಿ, ಡಿಜಿಟಲ್ ಹರಿ ಇನ್ನೂ ಮುಂತಾದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. अंब परा इसको ಆಮೇಲೆ ಇಬ್ರು ಶ್ಯಾಮಲ ದಂಡಕ್ಕೆ ಮೇಲೆ ಇಬ್ರು ಸ್ವಲ್ಪ ದೂರ नमस्ते जगदेत मातः माता मरकत श्यामा मातंगे मधुशालिनी कुर्यात् कटाक्षं कल्याणी कदम्बवनवासिनी जय मातंगतनये जय नीलोत्पलद्युते जय संगीत रसिके जय लीला सुधा प्रिये जय जननी सुधा समुद्रांतरुद्यमणि द्वीप संरोध बिल्वाटवी मध्य कल्पद्रुमा कल्पकादंब कांतार असप्रिये श्रोत्रिवास प्रिये सर्वलोक प्रिये सागरारभ्य संगीत संभावना संभ्रमालोलनी भद्रता भद्र चूली सनापत्रिके सानुमत्पुत्रिके शेखरी भूत शीतांशुरेखा मयो कमलीबद्ध सुस्निग्ध नीलालक श्रेणि शृंगारिते लोक संभाविते कामलीला धनुसन्निभग्रोलता पुष्प संदोह संदोह लोचने वाक्सुधा सेचने चारु गोरोचना पंक के लीला रामाभिरामे सुरामे रमे प्रोल सद्भाविता मुक्तिका श्रेणिका चंद्रिका गंधस्थलम्यस्त कस्तूर कापत्र रेखा समुद्रांतरा ಆಗಿದೆ ನಟರಾಜ ದೇವಸ್ಥಾನದ ಅರ್ಚಕರು ದೇವಾಲಯದ ವಿಶಿಷ್ಟತೆ ಬಗ್ಗೆ ಮಾತನಾಡುತ್ತಿದ್ದಾರೆ. ಇಂದು ವಿಶೇಷವಾಗಿ ಅಮ್ಮನವರಿಗೆ ವೈಶಾಖ ಸುದ್ದು ಪೌರ್ಣಮಿ ದಿನ ನಾವು ಉಯ್ಯಾಲೋತ್ಸವವನ್ನು ಮಾಡಿಸ್ತಾ ಇದ್ದೀವಿ. ಇದು ವರಗಳನ್ನು ಕೊಡ್ತಾಳೆ. ಇವತ್ತು ನಾವು ಯಾರ್ಯಾರು ತಾಯಿಯನ್ನು ಸೇರಿಸ್ತೀವಿ ಅವ್ರಿಗೆಲ್ಲರಿಗೂ ಒಳ್ಳೆಯದಾಗುತ್ತೆ. ಈಕೆ ಇವತ್ತು ವೈಶಾಖ ಸುದ್ದು ಪೌರ್ಣಮಿ ಅಂದರೆ ಆಕೆಗೆ ಇಷ್ಟವಾಗಿರ್ತಕ್ಕಂಥ ದಿನ, ದೇವಿ ಅವತರಣಾ ದಿನ ಅಂತ ಹೇಳ್ತಾರೆ ನಮಗೆ.
ಆಕೆ ಉಯ್ಯಾಲೆಯಲ್ಲಿ ಸೇವನೆ ಮಾಡಬೇಕಾದಾಗ ನಾವು ಸೇವಿಸಿದ್ರೆ ಆಕೆ ಆನಂದಮಯವಾಗಿರೋದ್ರಿಂದ ನಾವು ಏನು ಬೇಕು ಕೇಳಿದ್ರು ಬೇಡಿಕೆಗಳು ಅದನ್ನು ಆಕೆ ಇವತ್ತು ನೆರವೇರಿಸೋ ಶಕ್ತಿ ಆಕೆ ಇರುತ್ತೆ. ಅಂದರೆ ಪ್ರತ್ಯೇಕವಾಗಿರ್ತಕ್ಕಂಥ ದಿನ ಇದು. ಇವತ್ತು 30ನೇ ವರ್ಷದ್ದು ನಾವು ಉಂಜಲ್ ಸೇವೆ ಅಂತ ಮಾಡ್ತಾ ಇದ್ದೀವಿ. ಕಾರಣ ಇಷ್ಟೇನೆ, ಇದು ಇವತ್ತು ಸಿಂಪಲ್ ಆಗಿ ಮಾಡ್ತಾ ಇದೀವಿ ಈ ವರ್ಷ. ಯಾಕಂದರೆ ಕೆಲವು ಕಾಮಗಾರಿಗಳು ನಡೀತಾ ಇದ್ದಾವೆ, ದೊಡ್ಡ ದೊಡ್ಡ ಕಾಮಗಾರಿಗಳು. ಬೃಹತ್ ಕಾಳಿಕಾದೇವಿ ವಿಗ್ರಹ ಪ್ರತಿಷ್ಠಾಪನೆ ನಡಿಬೇಕು, ರಥ ಮಾಡಿಸ್ತಾ ಇದೀವಿ ಒಂದು ಕಡೆ ತಮಿಳುನಾಡಲ್ಲಿ. ಇವೆಲ್ಲನೂ ಕಂಪ್ಲೀಟ್ ಆದಮೇಲೆ ಒಂದು ಬೃಹತ್ವಾಗಿ ಆಚರಣೆ ಮಾಡಿ ಹಬ್ಬ ಮಾಡಿ ಇಡೀ ಪಾವಗಡ ತಾಲೂಕಿಗೆ ಆ ಕಾಳಿಕಾದೇವಿ ಎಲ್ಲರೂ ಕಾಪಾಡಬೇಕು, ಎಲ್ಲ ಗ್ರಾಮ ದೇವತೆಗಳೆಲ್ಲರೂ ಅಕ್ಕ ತಂಗಿರ ಸೇರಿಸಿ ಸೇವನೆ ಮಾಡಬೇಕು ಅಂತ ನಮ್ಮ ಜನಗಳಲ್ಲಿ ಜನಗಳಿಗೆಲ್ಲರೂ ನಾನು ಕಳಕಳಿಯಾಗಿ ಪ್ರಾರ್ಥನೆ ಮಾಡಿಕೊಂಡು ಬೇಡ್ಕೊತಾ ಇದ್ದೀನಿ. ಅದೇ ರೀತಿ ಎಲ್ಲರಿಗೂ ಒಳ್ಳೇದಾಗಲಿ. ಓಂ ಶ್ರೀ ಮಾತ್ರೇ ನಮಃ. అమ్మవారి మహిమలు ఐండోళ్ళు అడగాలి మీరు పోయి. ఇదే పూజారి చెప్తే డబ్బాచారం కొట్టుకుంటాడు. ತಮ್ಮ ಕಷ್ಟಗಳನ್ನು ಈಡೇರಿಸುವಂತಹ ದೇವಿಯಾಗಿದೆ ಎಂದು ಹೇಳುತ್ತಿದ್ದಾರೆ. ದಿನಗಳಿಂದ ದೇವಿಗೆ ಭಕ್ತರಾಗಿ ನಮ್ಮ ಈ ಕಷ್ಟಗಳನ್ನು ಈಡೇರಿಸಬೇಕಂತ ಹೇಳಿಬಿಟ್ಟು ಎಷ್ಟೋ ವರ್ಷದಿಂದ ಸತತವಾಗಿ ಇಲ್ಲಿವರೆಗೂ ಬರ್ತಾನೇ ಇದ್ದೀವಿ. ನಮಗೆ ಮನಃಶಾಂತಿ, ಆರೋಗ್ಯ, ಐಶ್ವರ್ಯ ಕೊಟ್ಟಿದ್ದಾಳಂತ ನಾವು ಭಕ್ತಿಯಿಂದ ನಡ್ಕೊತಾ ಇದ್ದೀವಿ. ಎಲ್ಲಿರೋದು ಈ ದೇವರು? ಇಲ್ಲಿ ಪಾವಗಡ ಪಟ್ಟಣದಲ್ಲಿ ರೊಪ್ಪ ಗ್ರಾಮದ ಪಂಚಾಯತಿಗೆ ಸೇರ್ತಕ್ಕಂಥ ಬಂಡೆ, ಆ ಬಂಡೆ ಮೇಲೆ ನೆಲೆಸಿರ್ತಾಳೆ ಮಹಾದೇವಿ ಹೆಸರೇನು? ಕಾಳಿಕಾದೇವಿ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀವಿ? ಈ ನಾವು ಇಲ್ಲೊಂದು 10 ವರ್ಷದಿಂದ ಬರ್ತಾ ಇದ್ದೀವಿ. ಒಳ್ಳೇದಾಗಿದೆ. ಪ್ರತಿ ಪೌರ್ಣಮಿಗೂ, ಅಮಾವಾಸ್ಯೆಗೂ, ಮಂಗಳವಾರ, ಶುಕ್ರವಾರ ಸಂಸಾರ ಸಮೇತವಾಗಿ ಬರ್ತೀವಿ. ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ದಿನೇ ದಿನೇ ಜಾಸ್ತಿ ಆಗಿ ಭಕ್ತಾದಿಗಳು ಅವರ ಬೇಡಿಕೆಗಳನ್ನು ಈಡೇರಿಸ್ತಾ ಇರೋ ಮಹಾಶಕ್ತಿ ದೇವತೆ ಅಂತ ಹೇಳಿಬಿಟ್ಟು ನಂಬಿ ಜನಗಳು ದಿನೇ ದಿನೇ ಬರ್ತಾ ಇದ್ದಾರೆ. ಹೋದ ವರ್ಷಕ್ಕೂ ಈ ವರ್ಷಕ್ಕೂ, ಹೋದ ತಿಂಗಳಿಗೂ ಈ ತಿಂಗಳಿಗೂ ಅಮಾವಾಸ್ಯೆ ದಿನೇ ದಿನೇ ಜಾಸ್ತಿ ಭಕ್ತಾದಿಗಳು ಬರ್ತಾ ಇದ್ದಾರೆ. ಒಳ್ಳೇದಾಗಿದೆ ಅಂತಲೇ ನಾವು ನಂಬಿದ್ದೀವಿ. ಜನಗಳು ಬರೋದ್ರಿಂದ ನಮಗೂ ಸಂತೋಷ ಆಗಿದೆ. ದೇವಿ ಕೃಪೆಗೆ ಪಾತ್ರರಾಗಿ ಅಶೇಷ ಜನಸಂಖ್ಯೆ ಬರಲಿ ಅಂತ ನಾನು ಮನಪೂರ್ವಕವಾಗಿ ದೇವಿಯಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಸ್ವಾಮಿ ಎಲ್ಲರಿಗೂ ಒಳ್ಳೇದೇ ಮಾಡ್ತಾರೆ. ನನ್ನ ಹೆಸರು ಶ್ರೀನಿವಾಸ. ಇಲ್ಲೇ ಪಾವಗಡ ಟೌನಿಂದ ಪ್ರತಿ ಮಂಗಳವಾರ, ಶುಕ್ರವಾರ ಪ್ರತಿ ವಾರ ಬರ್ತೀವಿ. ಅದೇ ರೀತಿ ಅಮಾವಾಸ್ಯೆ ಪೌರ್ಣಮಿಗೂ ಪ್ರತಿ ಮಿಸ್ ಮಾಡ್ದಂಗೆ ಬರ್ತೀವಿ. ನಮ್ಮ ಮನಸ್ಸಲ್ಲಿ ಏನು ಕಷ್ಟ ಹೇಳ್ಕೊಂಡ್ರೆ ಅದು ಮನಸ್ಫೂರ್ತಿಯಾಗಿ ಕೇಳ್ಕೊಂಡ್ರೆ ತಪ್ಪದೇ ನೆರವೇರುತ್ತೆ ಅಂತ ನಾವು ಮನಸ್ಸಲ್ಲಿ ನಂಬಿದ್ದೀವಿ. ಅದೇ ರೀತಿ ಆಗಿದೆ ನಮಗೆ. ಸುಮಾರು ಭಕ್ತಾದಿಗಳಿಗೆ ನೆರವೇರಿದ್ದರಿಂದ ಇಷ್ಟೊಂದು ಜನಸಂಖ್ಯೆ ಸೇರಿದೆ ಇವತ್ತು. ಇದು ಬಂದುಬಿಟ್ಟು ನಮ್ಮ ಪಾವಗಡ ತಾಲೂಕು, ಪಾವಗಡದ ಅಬ್ಬಂಡೆ ಹತ್ರ ನೆಲೆಸಿದ ತಾಯಿ ಕಾಳಿಕಾ ಮಾತೆ. ಇವ್ರು ನಂಬಿದವ್ರಿಗೆ ಯಾವತ್ತೂ ಕೈ ಬಿಡಲ್ಲ. ನಂಬಿದವ್ರಿಗೆ ಮಾತ್ರ ಏನೂ ಇಲ್ಲ. ನಮ್ಮ ಮನಸ್ಫೂರ್ತಿಯಿಂದ ನಂಬಬೇಕು. ಮನಸ್ಫೂರ್ತಿ ತಾಯಿನ ನಂಬಿದ್ರೆ ಯಾವತ್ತೂ ಕೈ ಬಿಡಲ್ಲ ಅಂತ ಒಂದು ಸತ್ಯ ಇದೆ. ಅದು ನಂಬಿದ್ದೀವಿ, ಅದು ಸತ್ಯ ಆಗೈತೆ, ನಮ್ಗೆ ಒಳ್ಳೇದಾಗೈತೆ. ತಮ್ಮ ಹೆಸರು? ನಮ್ಮ ಹೆಸರು ಶ್ರೀನಿವಾಸ ಅಂತ. ಎಷ್ಟು ವರ್ಷದಿಂದ ಬರ್ತಾ ಇದ್ರಿ ಇಲ್ಲಿ? ಸುಮಾರು ಒಂದು 3-4 ವರ್ಷದಿಂದ ಬರ್ತಾ ಇದ್ದೀವಿ. ಕಾಮೇಶ್ವರಲಲಿತಾ ಮಹಾಭಟ್ಟಾರಿಕಾ ದೇವತಾಯೇ ನಮಃ. ಐಂ ಹ್ರೀಂ ಕ್ಲೀಂ ಶಕ್ತಿಃ ಸೋಮನಾರಾಯಣ ಮಹಾಮಂತ್ರೋ ವಿನಿಯೋಗಃ. ಹೃದಯ ದೇವಿ ಶಿರೋದೇವಿ पिता देवी कवच देवी नित्यकिन्ने धीरुण्डे धन्यवासिनि महावज्रेश्वरे शिवज्योतिस्वरूपे शिवसुन्दरे नित्ये नीलपताके विजये ब्राह्मी माहेश्वरे सौमारे वैष्णवे वाराहि चामुण्डे महालक्ष्मी सर्वसंशोभिनि सर्वविद्राविणि सर्वाकर्षिणि सर्वाशा परिपूरकचक्रस्वामिनि ಗುಪ್ತತರ ಯೋಗಿನಿ. ಬಲಗಡೆ ನೀವಿರ್ರಿ, ಎಡಗಡೆ ಅವ್ರು ಇರ್ತಾರೆ. सदाशिवविषये नमः. गायत्रीछन्दसे नमः. श्रीमत्कामेश्वरललिता महाभट्टारिका देवतायै नमः. ऐं ह्रीं क्लीं शक्तिः सौम्रीलकं शिखादेवी